ಶಿಕ್ಷಣದ ಜೊತೆ ಸಂಸ್ಕಾರವೇ ಮಕ್ಕಳ ಭವಿಷ್ಯದ ಬುನಾದಿ. ಅನಿಲ್ ಜಮಾದಾರ್. ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆ ಹೊರಹೊಮ್ಮಲು ವಾರ್ಷಿಕೋತ್ಸವದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಕೇವಲ ಅಂಕಿಗಳಿಗೆ ಸೀಮಿತವಾಗದೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡುವುದು ಇಂದಿನ ಅವಶ್ಯಕತೆ ಎಂದು ಕರ್ನಾಟಕ ರಾಜ್ಯ ಬಾಲಭವನ ಉಪಾಧ್ಯಕ್ಷ ಅನಿಲ್ ಜಮಾದಾರ್ ಹೇಳಿದರು. ಶಹಾಬಾದ್ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ನಡೆದ ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ 43ನೇ ವಾರ್ಷಿಕೋತ್ಸವ ಹಾಗೂ ಲಿಂಗೈಕ್ಯ ಸಿದ್ದಲಿಂಗ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. दीप ज्योति परम ज्योति दीप ज्योतिर्जनार्दना दीपो हरतु मे पापं दीप ज्योतिर्नमोस्तुते शुभं करोतु कल्याणम् आरोग्यं सुख संपदः द्वेष बुद्धि विनाशाय. You can do anything and everything. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಶ್ರೀ ಸ್ವಾಮಿ ವಿವೇಕಾನಂದರು. ಶಕ್ತಿಶಾಲಿಗಳಾಗಿ ಶುದ್ಧಾವಂತರಾಗಿ ಆಗ ಎಲ್ಲವೂ ನಿಶ್ಚಿತವಾಗಿ ಸಾಧಿಸಲ್ಪಡುತ್ತದೆ. ಶ್ರೀ ಸ್ವಾಮಿ ವಿವೇಕಾನಂದರು. ಕಲ್ಲಿನ ಗಣಿಗಾರಿಕೆ ಪ್ರದೇಶವಾಗಿರುವ ಗ್ರಾಮೀಣ ಭಾಗದಲ್ಲಿಯೇ ಕನ್ನಡ ಮಾಧ್ಯಮ ಶಾಲೆಯನ್ನ ಜಿಲ್ಲೆಯಲ್ಲಿಯೇ ಮಾದರಿಯಾಗುವಂತೆ ಬೆಳೆಸಿರುವುದು ಶ್ಲಾಘನೀಯ. ಯಾವುದೇ ಶಿಕ್ಷಣ ಸಂಸ್ಥೆ ಗಟ್ಟಿಯಾಗಿ ನಿಲ್ಲಲು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತ ಬುನಾದಿ ಅತ್ಯಂತ ಅಗತ್ಯವಾಗಿದ್ದು, ಈ ಸಂಸ್ಥೆ ಅದನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡು ಮುನ್ನಡೆಯುತ್ತಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಬಿರಾದರ್, ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಅಗತ್ಯವಿರುವ ಎಲ್ಲ ಅಂಶಗಳನ್ನು ಗ್ರಾಮೀಣ ಭಾಗದ ಈ ಶಾಲೆ ಒದಗಿಸುತ್ತಿರುವುದು ನಮ್ಮ ತಾಲೂಕಿನ ಹೆಮ್ಮೆ ಎಂದರು. ಪ್ರತಿ ವರ್ಷ ಸಂಸ್ಥೆಯ ವಿದ್ಯಾರ್ಥಿಗಳು ಕ್ರೀಡೆ, ಎನ್ಸಿಸಿ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಸದಾ ಮುಂಚೂಣಿಯಲ್ಲಿರುವುದು ಗಮನಾರ್ಹ. ಮಕ್ಕಳ ಜ್ಞಾನಾಭಿವೃದ್ಧಿ ಹಾಗೂ ಮನೋವಿಕಾಸಕ್ಕೆ ವಾರ್ಷಿಕೋತ್ಸವಗಳು ಬಹಳ ಮಹತ್ವವುಳ್ಳವು ಎಂದರು. ಯಾಕಂದ್ರೆ ಸಹಜವಾಗಿದೆ, ಯಾಕಂದ್ರೆ ಸಮಯ ಬೆಳಗ್ಗೆ ಅಡಿಗೆ ಮಾಡಿ ಬೇಗ ಹೋಗಿ ಬಂದಿರ್ತಾರೆ, ಮತ್ತೆ ಇನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿರುತ್ತೆ. ಹೀಗಾಗಿ ನನ್ನ ಹೆಚ್ಚು ಮಾತನ್ನ ಮಾತಾಡೋದಿಲ್ಲ, ಕೇವಲ 1 ನಿಮಿಷ ನನ್ನ ಮಾತನ್ನ ಮುಗಿಸ್ತೇನೆ. ಈ ಮಣ್ಣಿನ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳ ಏನು ಮಹಾರಾಷ್ಟ್ರದಲ್ಲಿ ಪ್ರಾರಂಭವಾದಂತಹ ಈ ಶಿಕ್ಷಣ ಸಂಸ್ಥೆ 43 ವಸಂತಗಳನ್ನ ತುಂಬಾ ಅದ್ಭುತವಾಗಿ ಪೂರ್ಣಗೊಳಿಸಿದೆ. ಈ ನಾಡಿಗೆ ಶಿಕ್ಷಣ ದಾಸವನ್ನ, ಅನ್ನದಾಸವ ಜೊತೆಗೆ ಶಿಕ್ಷಣ ದಾಸವನ್ನ ನೀಡುತ್ತಿರುವಂತಹ ಈ ಮಠಕ್ಕೆ ನೀವೆಲ್ಲರೂ ಚಿರಋಣಿಯಾಗಿದ್ದೇವೆ. ಯಾಕಂದ್ರೆ ಎಲ್ಲರೂ ಶಿಕ್ಷಣ ಸಿಗಬೇಕಂದ್ರೆ ತುಂಬಾ ಕಷ್ಟಪಡುವಂತಹ ಕಾಲಘಟ್ಟದಲ್ಲಿ ಅಂದಿನ ನಿರಂಜನ ಪ್ರಣೋಪಿ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಈ ಪುಣ್ಯಭೂಮಿಯಲ್ಲಿ, ಈ ಕರ್ಮಭೂಮಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದರು. ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಪೂಜ್ಯ ಸಿದ್ದಲಿಂಗ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಿತ್ರಾ ಹೆಚ್ ತುಮಕೂರು ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಉದ್ಯಮಿ ಮಹಾದೇವ್ ಬಂದಳ್ಳಿ ಹಾಗೂ ರಾಜಶೇಖರ್ ಯಾದಲಾಪುರ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಎನ್ಸಿಸಿ ಪೆರೇಡ್, ಶಾರೀರಿಕ ಕವಾಯತು, ನೃತ್ಯ, ಗೋಪುರ ರಚನೆ, ಘೋಷ್ ಪ್ರದರ್ಶನ ಹಾಗೂ ಮಲ್ಲಕಂಬ ಕೌಶಲ್ಯ ಪ್ರದರ್ಶನಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ಒಂದು ಸುದೀರ್ಘವಾಗಿರ್ತಕ್ಕಂಥ ಮಾರ್ಗದರ್ಶನದ ಮೇರೆಗೆ ರಚನೆ, ವಿಶೇಷವಾಗಿರ್ತಕ್ಕಂಥ ಆಕಾರಗಳ ಒಂದು ರಚನೆ, ಒಂದು ಕಂಬದ ಮೇಲೆ ಮಾಡ್ತಕ್ಕಂಥ ಮಕ್ಕಳು ತಮ್ಮ ಪ್ರೋತ್ಸಾಹದ ನಿರಂತರ ಚಪ್ಪಾಳೆ ಬರಲಿ. ಮನಸ್ಸಿನ ಚಂಚಲತೆ ನಿಯಂತ್ರಿಸಲು ಮತ್ತು
ಏಕಾಗ್ರತೆಯಲ್ಲಿ ರಾಮಾಯಣ ಮಹಾಭಾರತ ಕಾಲವೆಂದು ಹೇಳಬಹುದು. ನಲಂದಾ ವಕೀಲ ವಿಶ್ವವಿದ್ಯಾಲಯದಲ್ಲಿ ಶಾರೀರಿಕ ಶಿಕ್ಷಣವು ಕಡ್ಡಾಯವಾಗಿತ್ತು. ಕೆಲವು ಕ್ರೀಡೆಗಳ ಪ್ರದರ್ಶನ ಮತ್ತು ಸ್ಪರ್ಧೆಗಳು ನಡೆಯುತ್ತಿದ್ದವು. ಮಧ್ಯಕಾಲದಲ್ಲಿ ಶಾರೀರಿಕ ಶಿಕ್ಷಣ ಮತ್ತು ಮರಾಠರ ಕಾಲ ಧರ್ಮ ರಕ್ಷಣೆಗಾಗಿ ಸ್ಥಾಪನೆಗೊಂಡ ಸಾಮ್ರಾಜ್ಯ ಕುದುರೆ ಸವಾರಿ, ಈಜು, ದೋಣಿ ನಡೆಸುವುದು, ಮೀನುಗಾರಿಕೆ ಮುಂತಾದ ಸ್ಪರ್ಧೆಗಳು ನಡೆಯುತ್ತಿದ್ದವು. ಮರಾಠ ಇಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಸಾಕ. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುತ್ತಾದ ಮಗುವೆ ಈ ಪ್ರೀತಿ ಎಲ್ಲರ ಹೃದಯದಲ್ಲಿ ಬರುತ್ತಾ ನಲಿಯುತ್ತ ಕಲ್ಯಾಣಿ ನಾಡಿನ ವಿವಿಧ ದಾಸೋಹ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾವಿದ್ಯೆ ಸಂಸ್ಥೆಯ 43ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಥಸಂಚಲನ ಮಾಡಲು ಅನುಮತಿ ಕೇಳಿಕೊಳ್ಳುತ್ತಿದ್ದೇನೆ. ಅನುಮತಿ ನೀಡಲಾಗಿದೆ. ವೇದಿಕೆ ಮೇಲಿನ ಗಣ್ಯಮಾನ್ಯ ವ್ಯಕ್ತಿಗಳು ಎದ್ದು ನಿಲ್ಲಬೇಕು. ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸರ್ವ ಎನ್ಸಿಸಿ ತಂಡ ಉಳಿದ ವಿಕಲ್ಪಗಳ ಎಲ್ಲ ವಿದ್ಯಾರ್ಥಿ ಸಂಕುಲ ಎಲ್ಲರ ಒಂದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣ ಕರ್ನಾಟಕದ ಚಿತ್ತಾಪುರ ತಾಲೂಕಿನಲ್ಲಿರುವಂತಹ ರಾವೂರು ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠದ ಅಂಗವಾಗಿ ನಡೆಯುತ್ತಿರುವಂತಹ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ 43ನೇ ವಾರ್ಷಿಕೋತ್ಸವ ಹಾಗೂ ಪೂಜ್ಯರ 6ನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಈ ಒಂದು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾರೀರಿಕ ಪ್ರದರ್ಶನ, ಮಲ್ಲಗಂಬ ಪ್ರದರ್ಶನ ಅನ್ನುವಂತಹ ಕಾರ್ಯಕ್ರಮಗಳು ಅತ್ಯಂತ ವಿಶೇಷವಾಗಿ ನೆರವೇರಿದವು. ಸರಿಸುಮಾರು ಒಂದು 43 ವರ್ಷದಿಂದ ಈ ನಾಡಿನಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನ ನೀಡುವಂತಹ ಕೆಲಸವನ್ನ ರಾವೂರಿನ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠ ಮಾಡ್ತಾ ಇದೆ. ವಿಶೇಷ ಅಂತಂದ್ರ ಇಲ್ಲಿ ಅಧ್ಯಯನ ಮಾಡಿರುವಂತಹ ಸಾವಿರಾರು ಮಕ್ಕಳು ಈಗ ನಾಡಿನ ವಿಶೇಷ ಸ್ಥಾನದಲ್ಲಿ
ತಮ್ಮದೇ ಆದಂತಹ ಸಮಾಜ ಸೇವೆಯನ್ನು ಮಾಡಕತ್ತಾರ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ವಿದ್ಯಾಭಿವೃದ್ಧಿ ಸಂಸ್ಥೆಗೆ ತಮ್ಮೆಲ್ಲರ ಸಹಕಾರ ಸದಾವಕಾಲ ಹೀಗೆ ಇರಲಿ ಅಂತ ಕೋರ್ಬರ್ತೀವಿ. ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ 43ನೇ ವಾರ್ಷಿಕೋತ್ಸವ ಹಾಗೂ ಶ್ರೀಮನ್ ನಿರಂಜನ ಪ್ರಮುಖ ರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ 6ನೇ ಪುಣ್ಯಸ್ಮರಣೆ ಈ ಒಂದು ಕಾರ್ಯಕ್ರಮ ಇಂದು ತುಂಬಾ ಯಶಸ್ವಿಯಾಗಿ ಆಯೋಜನೆಗೊಂಡು ಸುಮಾರು ವಿದ್ಯಾರ್ಥಿಗಳು ಬಹು ಶಾರೀರಿಕ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರ ಎಲ್ಲ ಪಾಲಕರ ಪೋಷಕರ ಮನೋರಂಜನೆ ಹಾಗೂ ಸಾಹಸಗಳ ಮುಖಾಂತರ ತುಂಬಾ ಅದ್ಭುತವಾದ ಕಾರ್ಯಕ್ರಮವನ್ನು ಮಕ್ಕಳು ನೀಡಿದರು. ಕಾಂತಪ್ಪ ಬಡಿಗೇರ್, ಪ್ರಾಚಾರ್ಯರು, ಸಚ್ಚಿದಾನಂದ ಪದವಿ ಪೂರ್ವ ಕಾಲೇಜು, ರಾವೂರು. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಗುಂಡಣ್ಣ ಬಾಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆಯ ಸಾಧನೆಗಳನ್ನು ವಿವರಿಸಿದರು. ಇಂದು ತಾರೀಕು 12/1/1926 ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆ 43ನೇ ವಾರ್ಷಿಕೋತ್ಸವ ಹಾಗೂ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ 6ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿತ್ತು. ಗ್ರಾಮೀಣ ಭಾಗದಲ್ಲಿ ಏನದ ಒಂದು ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುವ ಉದ್ದೇಶದಿಂದ ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಶೇಡಂ ಅವರ ಒಂದು ಮಾರ್ಗದರ್ಶನದ ಪ್ರಕಾರ ನಾವು ಪ್ರಾರಂಭ ಮಾಡಿದೆವು. ಪ್ರಾರಂಭದ ಹಂತದಲ್ಲಿ ಒಂದು 1800 ಮಕ್ಕಳಿದ್ದು ಈಗೇನದ ಒಂದು 18 ಮಕ್ಕಳಿದ್ದು ಈಗೇನದ 1800 ಮಕ್ಕಳಿಗೆ ಬಂದು ತಲುಪಿದೆ. ಗ್ರಾಮೀಣ ಭಾಗದಲ್ಲಿ ಎಲ್ಲ ಜನರದ್ದು ಸಹಕಾರ ಇದೆ. ಗ್ರಾಮದ ಜನತೆದು, ಊರದು ಇದೆ. ಮತ್ತು ಹೈಸ್ಕೂಲ್ ಒಂದು ಒಳ್ಳೆ ಸಿಬ್ಬಂದಿ ಇದೆ. ಸಿಬ್ಬಂದಿಯವರ ಸಹಕಾರ ಬಹಳ ಚೆನ್ನಾಗಿದೆ. ಅವ್ರ ಮಕ್ಕಳಿಗೆ ಒಂದು ಒಳ್ಳೆಯ ಅಭ್ಯಾಸ ಸಿಗ್ತಾ ಇದೆ. ಒಂದು ಮತ್ತು ಪ್ರಸಾದ ನಿಲಯದಲ್ಲಿ ಅಡುಗೆ ಮಾಡೋರು ಅವ್ರಿಗೂ ಒಂದು ಎಲ್ಲ ಸಹಕಾರ ಬಹಳ ಚೆನ್ನಾಗಿದೆ. ಅದರಿಂದ ಏನದ ನಮ್ಮ ತಾಲೂಕು ಅಲ್ಲದೆ ಹೊರಗಿನ ಜಿಲ್ಲಾ ಮಕ್ಕಳು ಸಹಿತ ಇಲ್ಲಿ ಪ್ರಸಾದ ನಿಲಯದಲ್ಲಿ ಅಭ್ಯಾಸ ಮಾಡುತ್ತಿದ್ದು ಈಗಾಗಲೇ 340 ಮಕ್ಕಳು ಏನದ ಪ್ರಸಾದ ನಿಲಯದ ಅಭ್ಯಾಸ ಮಾಡುತ್ತಿದ್ದಾರೆ ಮತ್ತು ಊರಿನ ಜನರು ಮಾಡುತ್ತಾರೆ. ಸಹ ಕಾರ್ಯದರ್ಶಿ ಈಶ್ವರ್ ಬಾಳಿ ವಾರ್ಷಿಕ ವರದಿ ವಾಚಿಸಿದ್ರು. ಈರಣ್ಣಹಳ್ಳಿ ಪ್ರಾರ್ಥಿಸಿದ್ರು. ಈಶ್ವರಗೌಡ ಪಾಟೀಲ್, ಭುವನೇಶ್ವರಿ ಎಂ ಸುಗುಣ ಕೊಳಕೂರು, ವಿಜಯಲಕ್ಷ್ಮಿ ಬೊಮ್ಮನಹಳ್ಳಿ ಹಾಗೂ ಸಿದ್ದಾರೂಢ ಬಿರಾದರ್ ನಿರೂಪಿಸಿದ್ರು. ಸಿದ್ದಲಿಂಗ ಜ್ಯೋತಿ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ತೊಗರಿ ಮಂಡಳಿ ಅಧ್ಯಕ್ಷ ಲಿಂಗಾರೆಡ್ಡಿ ಬಾಸರೆಡ್ಡಿ, ಶಿವಲಿಂಗಪ್ಪ ವಾಡೇದ, ಚನ್ನಣ್ಣ ಬಾಳಿ, ಗುರುನಾಥ ಗುದಗಲ್, ತಿಪ್ಪಣ್ಣ ವಗ್ಗರ್, ಸೂರ್ಯಕಾಂತ ಕಾಳೇಕರ್, ಅಣ್ಣಾರಾವ್ ಬಾಳಿ, ಶರಣು ಜ್ಯೋತಿ, ಮೋಹನ ಸೂರೆ, ದತ್ತಾತ್ರೇಯ ಕಾಳೇಕರ್, ಪಿಡಿಒ ಕಾವೇರಿ ರಾಠೋಡ್, ಉಷಾ ಬಾಳಿ ಸೇರಿದಂತೆ ಸಾವಿರಾರು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸಂಸ್ಥೆಗೆ 50,000 ದೇಣಿಗೆ. ರಾವೂರು ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ನಂತರ ಸಮಾಜದಲ್ಲಿ ಗಣ್ಯ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ತೋನಸನಹಳ್ಳಿ ಗ್ರಾಮದ ಖ್ಯಾತ ಉದ್ಯಮಿ ಮಹಾದೇವ್ ಬಂದಳ್ಳಿ ಅವರು ತಮ್ಮ ತಾಯಿ ನೀಲಮ್ಮ ಶಾಂತಲಿಂಗಪ್ಪ ಬಂದಳ್ಳಿ ಅವರ ಸ್ಮರಣಾರ್ಥವಾಗಿ ಸಂಸ್ಥೆಗೆ 50,000 ದೇಣಿಗೆ ಘೋಷಿಸಿದ್ರು. ಈ ಘೋಷಣೆಗೆ ಸಭಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು.